ಇವತ್ತು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇನ್ನೇನು ಶಿವರಾತ್ರಿ ಹಬ್ಬ ಹತ್ರ ಬಂತು ಅಲ್ವಾ? ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ತಂಬಿಟ್ಟು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತಂಬಿಟ್ಟು ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಕಡಲೆ ಬೀಜ, ಹುರ್ಗಡ್ಲೆ, ಕೊಬ್ಬರಿ, ಅಕ್ಕಿ ಹಿಟ್ಟು, ಬೆಲ್ಲ, ಹಾಗೆ 2 3 ಏಲಕ್ಕಿ. ಫಸ್ಟು ಕಡಲೆ ಬೀಜನ ಹುರ್ಕೊಂಡ್ಬಿಡೋಣ. ಒಂದು ಬಾಣಲೆಗೆ ಕಡಲೆ ಬೀಜ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕಡಲೆ ಬೀಜನ ಹುರ್ಕೊಳ್ಳೋಣ. ಕಡಲೆ ಬೀಜ ಹುರ್ಕೊಳ್ತಾ ಇನ್ನೊಂದು ಸೈಡಲ್ಲಿ ಬೆಲ್ಲ ಕರಗೋದಕ್ಕೆ ಒಂದು ಪಾತ್ರೆಗೆ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಬಿಸಿಯಾದ ನಂತರ 1 ಕಪ್ಪಷ್ಟು ಬೆಲ್ಲವನ್ನು ಹಾಕಿ ಕರಗಿಸ್ಕೊಳ್ಳೋಣ. ಎಲ್ಲ ಒಂದೇ ಕ್ವಾಂಟಿಟಿಲಿರಲಿ. 1 ಕಪ್ ಬೆಲ್ಲ ತೊಗೊಂಡಿದ್ರೆ 1 ಕಪ್ಪಲ್ಲಿ ಕಡಲೆ ಬೀಜ, 1 ಕಪ್ ಹುರ್ಗಡ್ಲೆ ಎಲ್ಲ ಒಂದೇ ಕ್ವಾಂಟಿಟಿಲಿರಲಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಕಡಲೆ ಬೀಜ ಹುರ್ಕೊಳ್ತಾ ಹುರ್ಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಹುರ್ಗಡ್ಲೆ ಜೊತೆಗೆ ಏಲಕ್ಕಿ ಹಾಗೆ ಕೊಬ್ಬರಿ ತುರಿಯುವಾಗ ದಪ್ಪ ದಪ್ಪ ಪೀಸ್ ಆಗುತ್ತಲ್ಲ, ಅದನ್ನು ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ನೀಟಾಗಿ ಪೌಡ್ರ್ ಆಗಲಿ ಅಂತ. ಹಾಗೆ ಸಣ್ಣ ಉರಿಲಿ ಕಡಲೆ ಬೀಜನ ಹುರ್ಕೊಳ್ಳೋಣ. ಅವಾಗವಾಗ ಕೈ ಆಡಿಸ್ತಾ ಇರಬೇಕು, ಒಂದೇ ಕಡೆ ಸೀದಂಗೆ ಆಗಿಬಿಡುತ್ತೆ. ಈ ಕಡಲೆ ಬೀಜ ಈ ಥರ ಹುರ್ಕೊಳ್ಬೇಕು ಎಲ್ಲ. ಇವಾಗ ಹುರ್ಕೊಂಡಿರೋವಂಥ ಕಡಲೆ ಬೀಜನ ಒಂದು ಪ್ಲೇಟ್ ಅಥವಾ ಮರಕ್ಕೆ ಹಾಕ್ಕೊಂಡು ಸಿಪ್ಪೆ ತೆಗೆದು ಅದನ್ನು ಕೇರ್ಕೊಳ್ಬೇಕು. ಸಿಪ್ಪೆ ಸ್ವಲ್ಪನೂ ಇಲ್ಲದೆ ಇರೋ ಹಾಗೆ ಸಿಪ್ಪೆ ತೆಗೆದು ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿರೋವಂಥ ಜಾರ್ನಲ್ಲಿ ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಕಡಲೆ ಬೀಜನ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಇದು ಕೆಲವ್ರಿಗೆ ಇಷ್ಟ ಆಗಲ್ಲ. ಇಷ್ಟ ಆಗದೇ ಇದ್ದರೆ ಕಡಲೆ ಬೀಜನ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೋದು. ಈ ಥರ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಾಯಿಗೂ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಪಾಕ ಹಾಗೆ ಬೆಲ್ಲನೂ ಕರಗಿದೆ. ಪಾಕ ಬರೋ ಥರ ಬೆಲ್ಲನ ಕಾಯಿಸ್ಕೊಳ್ಳೋದೇನು ಬೇಡ. ಬೆಲ್ಲ ಕರಗಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ರೆ ಸಾಕು. ನೀವು ಜಾಸ್ತಿ ಹೊತ್ತು ಬೆಲ್ಲನ ಕುದಿಯೋಕ್ಕೆ ಬಿಟ್ಟರೆ ತಂಬಿಟ್ಟು ತುಂಬಾ ಗಟ್ಟಿಯಾಗಿಬಿಡುತ್ತೆ, ಸಾಫ್ಟಾಗಿರಲ್ಲ. ನಿಮಗೆ ಗಟ್ಟಿಯಾಗಿರಬೇಕು ಅಂದರೆ ಬೆಲ್ಲನ ಸ್ವಲ್ಪ ಪಾಕ ಬಂದಮೇಲೆ ಉಂಡೆ ಕಟ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಬೋದು. ಕರಗಿರೋವಂಥ ಬೆಲ್ಲನ ಒಂದು ಪಾತ್ರೆಗೆ ಶೋಧಿಸ್ಕೊಳ್ಬೇಕು. ಶೋಧಿಸ್ಕೊಂಡ ನಂತರ ಒಂದು ಪಾತ್ರೆ ಅಥವಾ ಬೇಸನ್ಗೆ ಒಂದು ಬೌಲ್ ಅಕ್ಕಿ ಹಿಟ್ಟು, ಗ್ರೈಂಡ್ ಮಾಡ್ಕೊಂಡಿರುವಂಥ ಹುರ್ಗಡ್ಲೆ, ಕಡಲೆ ಬೀಜದ ಪುಡಿ, ಕೊಬ್ಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಬಿಸಿ ಇರುವಾಗಲೇ ಬೆಲ್ಲದ ನೀರು ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ. ಮಾಡುವಂಥ ತಂಬಿಟ್ಟು ತುಂಬ ಡೇಸ್ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದು 5 to 7 ಡೇಸ್ವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಅಷ್ಟೇ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವಾಗ ಬೇಕನ್ಸುತ್ತೋ ಅವಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಸಾಫ್ಟಾಗಿರುತ್ತೆ. ಮಕ್ಕಳಿಗೂ ಸ್ನ್ಯಾಕ್ಸ್ ಥರನೂ ಮಾಡ್ಕೊಡ್ಬೋದು, ಬೇಗನೂ ಆಗುತ್ತೆ. ಈ ರೀತಿ ಮಾಡುವಂಥ ತಂಬಿಟ್ಟು ಹಬ್ಬಕ್ಕೆ ಮಾಡಬೇಕು ಅಂತೇನಿಲ್ಲ. ಹೆಲ್ತಿ ರೆಸಿಪಿಯಾಗಿ ಯಾವಾಗ ಬೇಕೋ ಆವಾಗಲೇ ಮಾಡ್ಕೊಂಡು ತಿನ್ಬೋದು. ಈ ಥರ ತಂಬಿಟ್ಟು ಮಾಡ್ತಾರೆ, ಹೆಸರು ಕಾಳು, ಗೋಧಿ ಎಲ್ಲ ಬಳಸ್ಕೊಂಡು. ನಾವು ಅದನ್ನು ಹುರ್ದಕ್ಕಿ ತಂಬಿಟ್ಟು ಅಂತ ಕರಿತೀವಿ. ಅದು ತುಂಬ ಡೇಸ್ ಸ್ಟೋರ್ ಮಾಡ್ಕೊಳ್ಬೋದು, ಬಟ್ ಗಟ್ಟಿಯಾಗಿರುತ್ತೆ. ಆ ರೆಸಿಪಿನೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.